ಬರ್ಬರವಾಗಿ ಕೊಲೆಯಾಗಿರ್ತಕ್ಕಂಥ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ಮತ್ತು ವಿರೋಧ ಪಕ್ಷದ ನಾಯಕನಾಗಿ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಇರ್ಬೋದು. ಈ ಥರದ ಘಟನೆ ಇನ್ನು ರಾಜ್ಯದಲ್ಲಿ ಮುಂದೆ ನಡಿಬಾರ್ದು ಅಂತ ಹೇಳಿದ್ರೆ ಆಡಳಿತ ಮಾಡ್ತಾ ಇರುವಂಥ ಪಾರ್ಟಿ ಸರ್ಕಾರ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕಾಲೇಜಿನ ಆವರಣಗಳು ತೆಗೆದುಕೊಳ್ಬೇಕಾಗ್ತದೆ. ಹಿಂದೆ ಲೈಂಗಿಕ ಕಿರುಕುಳ ಆದಾಗ ಶಾಲೆಗಳಲ್ಲಿ ಮಕ್ಕಳೆಲ್ಲ ಲೈಂಗಿಕ ಕಿರುಕುಳ ಆದಾಗ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು, ಅಲ್ಲಿನ ಟಾಯ್ಲೆಟ್ಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಇದ್ರ ಬಗ್ಗೆ ನಿಗಾ ವಹಿಸುವಂಥದ್ದಕ್ಕೆ ಪೊಲೀಸರು ಮತ್ತು ಅಲ್ಲಿನ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರು ಪ್ರತಿ ತಿಂಗಳು ಕೂಡ ಅಲ್ಲಿ ಶಾಲೆಗೆ ಹೋಗಿ ಭೇಟಿ ಮಾಡಬೇಕು. ಮತ್ತು ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅದರೆಲ್ಲ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್, ಇದೆಲ್ಲ ಒಂದು ಘಟನೆ ಆದ ತಕ್ಷಣ ಇಷ್ಟೆಲ್ಲ ಆಯಿತು. ಆದರೆ ಇದು ನೇಹಾ ಅವರ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆಯನ್ನು ಕಾಣ್ತಾ ಇದ್ದೀನಿ ನಾನು. ಒಂದು ಮಕ್ಕಳ ಮೇಲೆ ಸಣ್ಣ ಒಂದು ಲೈಂಗಿಕ ಮುಟ್ಟಿ ಆ ಥರ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯದಲ್ಲಿ ಆ ಥರದ ಒಂದು ಘಟನೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟರು ನಾವು ಸರ್ಕಾರ. ಆದರೆ ಇವತ್ತು ಸುಮಾರು 11ಕ್ಕೂ ಹೆಚ್ಚು ಬಾರಿ ಬರ್ಬರವಾಗಿ ಶಾಲಾ ಕ್ಯಾಂಪಸ್ಸಲ್ಲಿ, ಅದು ಸುಮಾರು 3-4 ಸಾವಿರ ಜನ ಓದುವಂಥ ಶಾಲೆ, 15,000 ಜನ ಓದುವಂಥ ಇನ್ಪುಟ್ ಔಟ್ಪುಟ್ ಕಾಲೇಜು, ಅಂಥ ಕಡೆ ಇಷ್ಟೆಲ್ಲ ಘಟನೆ ಆದಮೇಲೂ ಸರ್ಕಾರ ಏನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಅಲ್ಲೇನಾದರೂ ಪತ್ರ ಬರೆದಿದ್ದೀರಾ ನೀವು? ಯಾವುದಾದ್ರೂ ಪ್ರಿನ್ಸಿಪಲ್ ಅವ್ರಿಗೆ ಏನಾದರೂ ಪತ್ರ ಬರೆದಿದ್ದೀರಾ? ಏನೂ ಇಲ್ಲ, ಇದುವರೆಗೂ ಆ ಥರದ್ದು ಯಾವುದೂ ಘಟನೆಗಳು ನೋಡ್ತಾ ಇಲ್ಲ. ಮತ್ತು ಕಾಲೇಜ್ ಕ್ಯಾಂಪಸ್ ಸೇಫ್ಟಿ ಅಲ್ಲ ಅನ್ನೋದು ಫಸ್ಟ್ ಟೈಮು ಈ ಥರದ ಕಾಲೇಜ್ ಕ್ಯಾಂಪಸ್ಗಳು ಕೂಡ ಸೇಫ್ಟಿ ಅಲ್ಲ, ಅಲ್ಲೂ ಕೂಡ ನಿಮ್ಮ ಮಕ್ಕಳ ಕೊಲೆ ಆಗಬಹುದು ಅಂತ ಆಗಿರುವಂಥ ಘಟನೆ ಇದು. ತಲೆ ತಗ್ಗಿಸುವಂಥ ಘಟನೆ, ಅದು ಹೆಣ್ಮಗಳು ಲವ್ ಜಿಹಾದ್ಗೋಸ್ಕರ ಆಗಿರುವಂಥ ಘಟನೆ. ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಅದಕ್ಕೆ ಮುಂಚೆ ಗೃಹ ಸಚಿವರಾಗಿದ್ದರು. ಅದಕ್ಕೆ ಮುಂಚೆ ನಾನು ಕೂಡ 2011ರಲ್ಲಿ ನಾನು ಕೂಡ ಗೃಹ ಸಚಿವನಾಗಿ ಕೆಲಸ ಮಾಡ್ತೀನಿ. ಒಬ್ಬ ಗೃಹ ಸಚಿವರಿಗಾಗಲಿ ಪೊಲೀಸ್ ಇಲಾಖೆಗೆ ಒಂದು ಕಾಮನ್ ಸೆನ್ಸ್ ಇರಬೇಕು, ಯಾವಾಗಲೂ ಕರ್ತವ್ಯ ನಿಷ್ಠೆ ಇರಬೇಕು. ಕೊಲೆ ಆದ ಸಂದರ್ಭದಲ್ಲಿ ಡಬಲ್ ಅಲರ್ಟ್ ಇರಬೇಕು ಇಲಾಖೆ. ನಾನು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ನೋಡಿ, ಅದು ಪೊಲೀಸ್ ಇರ್ಬೋದು, CBI ಇರ್ಬೋದು, ಯಾವುದೇ ಇನ್ವೆಸ್ಟಿಂಗ್ ಏಜೆನ್ಸಿ ಕೊಲೆ ಆದಾಗ, ದೊಡ್ಡ ಘಟನೆಗಳು ನಡೆದಾಗ ಅಪರಾಧಿಯನ್ನು ಬಂಧಿಸಿದ ತಕ್ಷಣ ನಾವು 24 ಗಂಟೆ ಒಳಗಡೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಪ್ರೊಡ್ಯೂಸ್ ಮಾಡಿದ ತಕ್ಷಣ ಫಸ್ಟ್ ಕೇಳೋವಂಥದ್ದು ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಕಾನೂನು ಕ್ರಿಮಿನಲ್ ಪ್ರೊಸೀಜರ್ಸ್ ಏನಿದೆ ಅದ್ರ ಪ್ರಕಾರ ಯಾರೇ ಆದ್ರೂ ಕೂಡ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಅಂತ ತಿಳ್ಕೊಳ್ಳಿ, ದೊಡ್ಡ ಆಫೀಸರ್ ಬೇಡ, ಕೇಳುವಂಥದ್ದು ನಮಗೆ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳಬೇಕಾಗಿತ್ತು. ಯಾಕೆಂದರೆ ಅಲ್ಲೂ ಕೂಡ ನಾನು ಅವರ ತಂದೆ ತಾಯಿಯವರಿಗೆ ಹೇಳಿದ್ದೀನಿ, ಆಕ್ಸಿಡೆಂಟ್ ಆಗಿ 24 ಗಂಟೆ ಗೋಲ್ಡನ್ ಅವರ್ ಅಂತಾರೆ. ಹಾಗೆ ಕೊಲೆ ಆದಾಗ ಕೂಡ 24 ಗಂಟೆ ಬಹಳ ಇಂಪಾರ್ಟೆಂಟು. ಯಾಕಂದರೆ ಸಾಕ್ಷಿಗಳು, ರಕ್ತ ಇರ್ಬೋದು, ಬಿದ್ದಿರೋವಂಥ ತಲೆ ಕೂದಲುಗಳಿರ್ಬೋದು, ಅಥವಾ ಬೇರೆ ಮೊಬೈಲ್ ಬಿಸಾಕಿರೋವಂಥದ್ದು ಇರ್ಬೋದು, ಅವನ ಹತ್ರ ಜೋಬಲ್ಲಿ ಚೀಟಿ ಬಿಸಾಕಿರೋದು ಇರ್ಬೋದು, ಈ ಥರದ್ದು ನೂರಾರು ನೋಡಿರೋ ಅಂಥವ್ರು ಇರ್ಬೋದು. ಇವೆಲ್ಲವನ್ನ ತೆಗೆದುಕೊಳ್ಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಎಲ್ಲಿ ಮಾಡಿದ್ದಾರೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಗೃಹ ಇಲಾಖೆಯ ಅಧಿಕಾರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ವೈ ಯು ಆರ್ ನಾಟ್ ಡನ್ ದಿಸ್? ಕಾನೂನು ಪ್ರಕಾರ ಇರುವಂಥ ಪ್ರೊಸೀಜರ್ ಇದು. ನೀವು ಅವರನ್ನು ಜೈಲಿಗೆ ಕಳಿಸಿದ್ರೆ ಜೈಲಿಗೆ ಹೋಗಿ ಯಾರ್ಯಾರು ಭೇಟಿ ಮಾಡಿದ್ರು ಅವ್ರಿಗೆ?
ತೊಗೊಂಡ್ಲೇ ಇಲ್ಲ ನೀವು ಪೊಲೀಸ್ ಕಸ್ಟಡಿಗೆ. ಜೈಲಿಗೆ ಹೋದ್ಮೇಲೆ ಅವ್ರಿಗೆ ಯಾರ್ಯಾರು ಮಾಹಿತಿಗಳು ಏನೇನು ಕೊಟ್ಟರು, ನೀನು ಹಿಂಗೆ ಹೇಳು ಹೀಗೆ ಮಾಡಿದ್ರೆ ನೀನು ಬಚಾವ್ ಮಾಡ್ತೀರಿ ಅಂತ ಹೇಳಿರ್ಬೋದು ಅವರು. ಜುಡಿಷಿಯಲ್ ಕಸ್ಟಡಿ ಕೊಟ್ಟ ಮೇಲೆ. ಅಂದರೆ ಒಂದು ರೀತಿ ಪೊಲೀಸ್ ಇಲಾಖೆನೇ ಅವ್ರಿಗೆ ಎಸ್ಕೇಪ್ ಆಗೋವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾನು ನೇರ ಆಪಾದನೆಯನ್ನು ಮಾಡ್ತಾ ಇದ್ದೀನಿ ಸರ್ಕಾರದ ಮೇಲೆ. ವೈ ಯು ಆರ್ ನಾಟ್ ಡನ್ ದಿಸ್? ಎಲ್ಲದರಲ್ಲೂ ಯಾವ ಕೊಲೆ ಆದಾಗ ನೀವು ಕೇಳಿಲ್ಲ ಹೇಳಿ ನನಗೆ ನೋಡೋಣ, ಯಾವುದಾದ್ರೂ ಇನ್ಸಿಡೆಂಟ್ ಆದಾಗ. ಈ ಕೇಸಲ್ಲಿ, ನೇಹಾ ಕೇಸಲ್ಲಿ ಇಡೀ ರಾಷ್ಟ್ರ ಬಿಟ್ಬಿಡಿ, ಇಡೀ ರಾಷ್ಟ್ರ, ನಾನು ನೋಡಿದೆ ನೆನ್ನೆ ಪತ್ರಿಕೆಯಲ್ಲಿ, ಅಮೇರಿಕಾ, ಲಂಡನ್ ಎಲ್ಲ ಕಡೆನೂ ಇದ್ರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದೆ. ಅಮೇರಿಕಾ, ಲಂಡನ್ ಕಡೆ, ವಿದೇಶದಲ್ಲೂ ಕೂಡ ಈ ಹತ್ಯೆಯನ್ನು ಖಂಡಿಸಿ ನಡೀತಾ ಇದೆ. ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊಲೆಯನ್ನು ಖಂಡನೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರೇ, ಸರ್ಕಾರವೇ ಬಂಧಿಸಿದ ತಕ್ಷಣವೇ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನ ಹಿಂದೆ ಯಾರಿದ್ದಾರೆ, ಈ ಕೊಲೆ ಅವನು ಒಂದೇ ದಿನಕ್ಕೇನು ಮಾಡಿರಲ್ಲ, ಆ ವೆಪನ್ನ ಪರ್ಚೇಸ್ ಮಾಡೋಕ್ಕೆ ಟೈಮ್ ತೊಗೊಂಡಿರ್ತಾನೆ, ಚಲನವಲನಗಳನ್ನು ಅಬ್ಸರ್ವ್ ಮಾಡಿರ್ತಾನೆ, ಅವನ ಫ್ರೆಂಡ್ಸ್ಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿರ್ತಾನೆ, ಇವನು ಹೇಗೆ ಮಾಡಬೇಕು, ಏನು ಸೇಫ್ಟಿ ಹೆಂಗೆ ಮಾಡ್ತೀರಾ ನೀವು ಅಂತ ಎಲ್ಲ ತೊಗೊಂಡಿದ್ದಾರೆ. ಮತ್ತು ಆ ಇಡೀ ಕುಟುಂಬದ ಹಿನ್ನೆಲೆ ಏನು, ಕಳೆದ ಒಂದು 20 ವರ್ಷದಲ್ಲಿ ಯಾರು ಕೊಲೆ ಮಾಡಿದ್ದಾನೆ ಆ ಕುಟುಂಬದ ಹಿನ್ನೆಲೆ ಏನು, 20 ವರ್ಷದ ಹಿಂದೆ ಅಥವಾ 20 ವರ್ಷದೊಳಗಡೆ ಅವ್ರನ್ನ ಯಾರ್ಯಾರು ಭೇಟಿ ಮಾಡಿದ್ರು, ಅವ್ರಿಗೆ ಯಾರ್ಯಾರು ಸಂಪರ್ಕ ಇದೆ, ಯಾವ್ಯಾವ ಆರ್ಗನೈಸೇಷನ್ ಸಂಪರ್ಕ ಇದೆ, ಇವೆಲ್ಲ ಬೆಳಕಿಗೆ ಬರಬೇಕಲ್ಲ. ಸರ್ಕಾರ ನೋಡಿ, ಇಮಿಡಿಯೇಟ್ ಆದ ತಕ್ಷಣ ಪೊಲೀಸರು ತಗೊಂಡಿಲ್ಲ ಕಸ್ಟಡಿಗೆ, ಫಸ್ಟ್ ಸ್ಟಾಪ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.